ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ವಲೈಕುಮ್, ನಮಸ್ತೆ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನಾವಿವತ್ತು ಹೊರಟಿದ್ದೇವೆ ನನ್ನ ಚಿಕ್ಕಮ್ಮನ ಮನೆಗೆ. ನಾವೀಗ ಹೋಗ್ತಾ ಇರೋದು, ನಾನು ಮತ್ತು ನನ್ನ ಮಗಳು ಮತ್ತು ನನ್ನ ತಾಯಿ, ನಾವು ಮೂವರೀಗ ನಾವು ಹೋಗ್ತಾ ಇರೋದು ನನ್ನ ಚಿಕ್ಕಮ್ಮನ ಮನೆಗೆ. ಈಗ ನಾವು ಬಸ್ ಸ್ಟ್ಯಾಂಡಿಗೆ ಕಡೆ ಹೋಗ್ತಾ ಇರೋದು. ಈಗ ಬಸ್ ಸ್ಟ್ಯಾಂಡ್ ಸ್ವಲ್ಪ ಮುಂದೆ ಇದೆ. ಬಸ್ ಸ್ಟ್ಯಾಂಡಿಗೆ ಫಸ್ಟ್ ಒಂದು ಆಟೋದಲ್ಲಿ ಹೋಗಿ ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ ನಾವು ತಲುಪ್ತೇವೆ. ಈಗ ಒಂದು ಆಟೋ ಬರ್ತಾ ಇದೆ, ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಆಟೋ ಸಿಕ್ಕಿದರೆ ನಾವು ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಮತ್ತೆ ಅಲ್ಲಿಂದ ಬಸ್ಸಲ್ಲಿ ನಾವು ಹೋಗಬೇಕು. ಈಗ ನಮಗೆ ಆಟೋದಲ್ಲಿ ನಾವು ಹೋಗ್ತಾ ಇರೋದು. ಈಗ ನಾವು ಆಟೋದಲ್ಲಿ ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇರೋದು. ಆಟೋದಲ್ಲಿ ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇರೋದು ನಾವು. ನನ್ನ ಚಿಕ್ಕಮ್ಮನ ಮನೆ ಇಲ್ಲಿ ಅಂತ ಹೇಳ್ತೇನೆ, ನಾನು ಹೋಗ್ತಾ ಹೇಳ್ತೇನೆ. ಈಗ ನೋಡಿ, ಪೇಟೆ ಕೂಡ ತಲುಪಲಿಕ್ಕೆ ಆಯಿತು. ಈಗ ಕಡಬ ಪೇಟೆಗೆ ಈಗ ಹೋಗಬೇಕು, ಬಸ್ ಸ್ಟ್ಯಾಂಡ್ ಕಡೆಗೆ. ಈಗ ಹೋಗಿ ಅಲ್ಲಿಂದ ನಾವು ಮುಂದೆ ಹೋಗಬೇಕು. ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುವುದಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ನಾವು ಬಸ್ ಸ್ಟ್ಯಾಂಡ್ ತಲುಪಿದ್ದೇವೆ. ಬಸ್ ಸ್ಟ್ಯಾಂಡಿಗೆ ತಲುಪಿ ಈಗ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಬಸ್ ಬರಲಿಲ್ಲ, ನಾವು ಪುತ್ತೂರು ಬಸ್ಸಲ್ಲಿ ಹೋಗಬೇಕು. ಪುತ್ತೂರು ಬಸ್ ಬರಲಿಲ್ಲ, ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರೋದು. ಬಸ್ ಬರಲಿಕ್ಕೆ ಒಂದು 10 ನಿಮಿಷ ಉಂಟು. ಅದಕ್ಕೆ ಈಗ ಬಸ್ಸಿಗೆ ವೆಯ್ಟ್ ಮಾಡಿ ಈಗ ಬಸ್ಸಲ್ಲಿ ನಾವು ಹೋಗಬೇಕು. ಬಸ್ಸು ಬಂದಿದೆ, ಈಗ ಬಸ್ಸಲ್ಲಿ ನಾವು ಕೂತ್ಕೊಂಡು ಹೋಗ್ತಾ ಇದ್ದೇವೆ. ಈಗ ನಾವು ಹೋಗ್ತಾ ಇದ್ದೇವೆ ಪುತ್ತೂರಿಗೆ. ಈಗ ಪುತ್ತೂರು ಕೂಡ ತಲುಪಿದೆ ನೋಡಿ. ಇದು ಪುತ್ತೂರು ಬಸ್ ಸ್ಟ್ಯಾಂಡ್. ಪುತ್ತೂರು ತಲುಪಿದೆ ನೋಡಿ, ನಮ್ಮ ಪುತ್ತೂರಿದ್ದು ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ. ಇದು ನಾವೀಗ ಪುತ್ತೂರಿನಿಂದ ಬೇರೆ ಬಸ್ಸಲ್ಲಿ ನಮಗೆ ಹೋಗಲಿಕ್ಕೆ ಉಂಟು. ಬೇರೆ ಬಸ್ಸಲ್ಲಿ ನಾವು ಕಾಸರಗೋಡು ಬಸ್ಸಲ್ಲಿ ನಮಗೆ ಈಗ ಹೋಗಬೇಕು. ಇದು ನನ್ನ ಮಗಳು. ಇಲ್ಲಿ ನನ್ನ ತಾಯಿ ಎಲ್ಲ ಇದು ಅಂಗಡಿಗೆ ಹೋಗಿದ್ದಾರೆ. ಅಲ್ಲಿ ಬೇಕರಿ ಉಂಟು, ಅಲ್ಲಿಗೆ ಹೋಗಿದ್ದಾರೆ ತಿಂಡಿ ಎಲ್ಲ ತಗೊಳ್ಳಿಕ್ಕೆ. ನಾವೀಗ ಇಲ್ಲಿ ವೆಯ್ಟ್ ಮಾಡ್ತಾ ಇರೋದು. ಬಸ್ ಬರಲಿಕ್ಕೆ ಒಂದು ಅರ್ಧ ಗಂಟೆ ಉಂಟು. ಅರ್ಧ ಗಂಟೆ ವೆಯ್ಟ್ ಮಾಡ್ಕೋಬೇಕು. ನೋಡಿ, ಅಲ್ಲಿ ತಾಯಿ ಇದ್ದಾರೆ, ಅವರು ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ, ತಿಂಡಿ ಎಲ್ಲ ತೆಗಿಲಿಕ್ಕೆ ಹೋಗಿದ್ದಾರೆ. ಈಗ ಟೈಮ್ ಕೂಡ ಉಂಟಲ್ಲ ಬೇಕಾದಷ್ಟು, ಅರ್ಧ ಗಂಟೆ ಉಂಟು ಬಸ್ ಬರಲಿಕ್ಕೆ. ವೆಯ್ಟ್ ಮಾಡೋದು ಅಂತ ಹೇಳಿದರೆ ತುಂಬ ಸುಸ್ತಾಗ್ತದೆ. ಹೇಗಾದರೂ ವೆಯ್ಟ್ ಮಾಡಿ ಬಸ್ ಬಂತು. ಈಗ ನಾವು ಹೋಗ್ತಾ ಇದ್ದೇವೆ ಕಾಸರಗೋಡು ಕಡೆಗೆ, ಕೇರಳ ಗಡಿ ಕಡೆಗೆ ಹೋಗ್ತಾ ಇರೋದು ನಾವು. ಈಗ ಹೋಗಿ ಮನೆ ತಲುಪಿದ ನಂತರ ನಾವೀಗ ಆಯಿತು, ಮನೆ ತಲುಪಲಿಕ್ಕೂ ಕೂಡ ಆಯಿತು, ಸ್ವಲ್ಪನೇ ಇದೆ. ಈಗ ಮನೆ ತಲುಪಲಿಕ್ಕೆ ಆಯಿತು ನೋಡಿ. ಈಗ ಮನೆ ಕೂಡ ಬಂತು. ಈಗ ಬಸ್ಸಲ್ಲಿ ಇಳಿದಿದ್ದೇವೆ ನಾವು. ಬಸ್ಸಲ್ಲಿ ಇಳ್ದದ್ದೆಲ್ಲ ನಾನು ವೀಡಿಯೋ ಮಾಡಲಿಲ್ಲ. ಇದು ನನ್ನ ಚಿಕ್ಕಮ್ಮನ ಮನೆ ಆಯಿತಾ, ಇದು ಚಿಕ್ಕಮ್ಮನ ಮನೆ. ಈಗ ಬೆಲ್ ಮಾಡಿ ಡೋರೆಲ್ಲ ಓಪನ್ ಮಾಡಿ ಹೋಗುವ ಮನೆಗೆ. ಅವರನ್ನು ಚಿಕ್ಕಮ್ಮನನ್ನು ತೋರಿಸೋದಿಲ್ಲ, ಅವರಿಗೆಲ್ಲ ಇಷ್ಟ ಇಲ್ಲ, ಅದಕ್ಕೆ ಅವರ ಮಗನನ್ನು ತೋರಿಸ್ತೇನೆ ಆಯಿತಾ. ನನ್ನ ತಮ್ಮಂದು, ಅವನು ಸಿಂಗರ್, ಒಂದೆಲ್ಲ ನಾನು ತೋರಿಸ್ತೇನೆ ಅವನನ್ನು. ಈಗ ನಾವು ಇದು ಒಳಗಡೆ ಹೋಗ್ತಾ ಇರೋದು. ಎಲ್ಲ ಒಳಗಡೆ ಇದ್ದಾರೆ ಆಯಿತಾ. ಇದು ಯಾರು ಕಾಣ್ತಾ ಇಲ್ಲ, ಚಿಕ್ಕಮ್ಮ ಎಲ್ಲ ಒಳಗಡೆ ಇದ್ದಾರೆ. ಈಗ ನೋಡಿ, ಇಲ್ಲಿ ನನ್ನ ಚಿಕ್ಕಮ್ಮ ಇದು ಕಾಯಿ ಚಪ್ಪೆಲ್ಲ ಮಾಡ್ತಾ ಇರೋದು ನಮಗೆ. ಇದು ನನ್ನ ತಮ್ಮ, ಚಿಕ್ಕಮ್ಮನ ಮಗ. ಇವನು ಸಿಂಗರ್ ಆಯಿತಾ, ಇವನು ಸಿಂಗರ್. ಇವನು ಮದುವೆಯದ್ದು ಹಾಡು ಮತ್ತು ಬರ್ತ್ಡೇದು ಎಲ್ಲ ಹಾಡೆಲ್ಲ ಇರ್ತದಲ್ಲ, ಎಲ್ಲ ಹಾಡನ್ನು ಕೂಡ ಹಾಡ್ತಾನೆ ಇವನು. ನಿಮಗೆ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಒಂದು ನಂಬರೆಲ್ಲ ಕೊಡ್ತೇನೆ. ಏನಾದರೂ ಪ್ರೋಗ್ರಾಮ್ ಇದ್ದರೆ ಈ ಒಂದು ಹಾಡೆಲ್ಲ ಹಾಡಿಸ್ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ತೇನೆ. ಇವನಿಗೆ ಹುಷಾರಿಲ್ಲ, ಅವನು ಕಣ್ಣೆಲ್ಲ ನೋವು, ಅವನಿಗೆ ಕಣ್ಣೆಲ್ಲ ನೋವಾಗಿ ಮುಖ ಎಲ್ಲ ಊದ್ಕೊಂಡು ಬಿಟ್ಟಿದೆ, ಜ್ವರ ಕೂಡ ಉಂಟು. ಹಾಗೆ ತುಂಬ ಚೆನ್ನಾಗಿ ಆಡ್ತಾನೆ. ನಾನು ಒಂದೊಂದು ಕ್ಲಿಪ್ಪು ಕೂಡ ಹಾಕ್ತೇನೆ ಅವನು ಆಡಿರೋವಂಥದ್ದು. ನಿಮಗೆ ಏನಾದರೂ ಬೇಕಿದ್ದರೆ ಅವನ ನಂಬರೆಲ್ಲ ಕೊಡ್ತೇನೆ, ಕಮೆಂಟ್ ಮಾಡಿ. ಅವನು ವೀಡಿಯೋ ಮಾಡೋದು ಬೇಡ ಅಂತ ಹೇಳ್ತಾ ಇರೋದು. ಅವನು ಮುಖ ಎಲ್ಲ ಊದ್ಕೊಂಡಿದೆ ಅಲ್ಲ, ಕಣ್ಣೆಲ್ಲ ನೋವು ಅವನಿಗೆ, ಕಣ್ಣೆಲ್ಲ ನೋಡಿ ಎಷ್ಟು ಹೇಗೆ ಊದ್ಕೊಂಡಿದೆ ಅಂತ. ಹಾಗೆ ಹುಷಾರಿಲ್ಲ ಅವನಿಗೆ. ಹಾಗೆ ಇಲ್ಲದಿದ್ದರೆ ಮಾತಾಡ್ತಿದ್ದ. ನಾನು ಒಂದೊಂದು ಕ್ಲಿಪ್ ಹಾಕ್ತೇನೆ, ಅವನ ಹಾಡಿರುವಂಥದ್ದು ಕ್ಲಿಪ್ ಒಂದು ಹಾಕ್ತೇನೆ, ಅದನ್ನೊಂದು ಸಲ ನೋಡಿ ಬನ್ನಿ. മണമില്ലാമലേ മധുരം തിരയുന്ന ഉലകായി നീ എന്നും
ರೂಹಿನ್ ರಾಹತ್ ಎನ್ ಹೈರೇ ನೀಯನಯೂ ಎನ್ ಹೈರೇ നീനിറയൂ പരിചിത നോട്ടമായുള്ളം പറയാൻ മോഹമായെന്നിൽ ചേരുന്നു നാം എന്നും തോരാതെ ചിറകായി മദിനൂരേ ചിരിയായി മദിനൂരേ ബാരാക്കല്ലാഹു ചൊല്ലി ഹൃദയങ്ങൾ അഹലോരാകെ അകമായി വന്നേ അഴകിൻ പന്തൽ തീരാതെ ഖൈറിൻ ഖൈരേ ಅಗಮಿಲ್ಲಗಮೇ. ಇದು ಅವನೊಂದು ಹಾಡಿದ ಕ್ಲಿಪ್. ಅವನು ಎಲ್ಲ ಲ್ಯಾಂಗ್ವೇಜಲ್ಲಿ ಕೂಡ ಹಾಡ್ತಾನೆ ಆಯಿತಾ. ನಿಮಗೆ ಬೇಕಿದ್ದರೆ ನಾನು ಕಮೆಂಟಲ್ಲಿ ನಿಮಗೆ ಹೇಳ್ಬೋದು, ನಾನು ಒಂದು ನಂಬರ್ ಕೊಡ್ತೇನೆ. ಈಗ ನಾವು ಮನೆಯಿಂದ ಹೊರಡ್ತಾ ಇದ್ದೇವೆ. ನಾವು ಚಿಕ್ಕಮ್ಮನ ಮನೆಯಿಂದ ಈಗ ನಾವು ಹೊರಡ್ತಾ ಇರೋದು ನಮ್ಮ ಮನೆಗೆ, ನಮ್ಮ ಊರಿಗೆ ಕಡಪಕ್ಕೆ ಹೋಗ್ತಾ ಇರೋದು. ಇದು ಕೇರಳದಲ್ಲಿರೋದು ಇವ್ರದ್ದು ಮನೆ. ಕೇರಳ ಅಂದರೆ ಕಾಸರಗೋಡು ಗಡಿಯಲ್ಲಿರೋದು. ಈಗ ನಾವು ಹೋಗ್ತಾ ಇರೋದು, ನಾವು ಕಡಪಕ್ಕೆ ಹೋಗ್ತಾ ಇರೋದು, ನಮ್ಮ ತಾಯಿ ಮನೆಗೆ ಹೋಗ್ತಾ ಇರೋದು. ನಾವು ಹೋಗ್ತಾ ಇದ್ದೇವೆ. ಸ್ವಲ್ಪ ಮುಂದೆ ಬಸ್ ಸ್ಟ್ಯಾಂಡ್ ಇದೆ, ಸ್ವಲ್ಪ ನಡ್ಕೊಂಡು ಹೋಗಬೇಕು ಬಸ್ ಸ್ಟ್ಯಾಂಡ್ ಕಡೆಗೆ. ಹಾಗೆ ನಾನು ಹೋಗೋದೆಲ್ಲ ವೀಡಿಯೋ ಮಾಡೋದಿಲ್ಲ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಸೀದಾ ಮನೆಗೇ ಹೋಗೋದು, ಇನ್ನು ಬೇರೆ ಎಲ್ಲಿಗೆ ಹೋಗಲಿಕ್ಕಿಲ್ಲ. ಇದಾಗಿತ್ತು ಇವತ್ತಿನ ನಂದು ಜರ್ನಿ ವೀಡಿಯೋ. ಇನ್ನು ಸೀದಾ ಮನೆಗೆ ಹೋಗೋದು. ಸ್ವಲ್ಪ ಮುಂದೆ ಹೋದರೆ ಬಸ್ ಸ್ಟ್ಯಾಂಡು ಇದೆ, ಬಸ್ ಹತ್ತಿ ಸೀದಾ ಹೋಗೋದು ಮನೆಗೆ. ಇದಾಗಿತ್ತು ನನ್ನ ವೀಡಿಯೋ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್.